ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಇವಾಗ ಹೊಸ ವಿಶೇಷ ಅಂದರೆ, ನಮ್ಮ ಫಾರಮ್ ಹತ್ರ ಚೂರು ಕೆಲಸ ಇತ್ತು, ಹೊಲದ ಕಡೆ ಒಂಚೂರು ಕೆಲಸ ಇತ್ತು, ಅಲ್ಲಿ ಹೊಂಟಿದ್ವಿ. ಹಾಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಖರಾಬ್ ಎಲ್ಲ ಬಾಚ್ಕೊಳ್ಬೇಕಂತೇಳಿ ಮಾಡ್ಕೊಂಡಿದ್ವಿ. ಹಾಗೆ ಇನ್ನು ನಮ್ಮ ಫಾರಮ್ ಹತ್ರ ಬರೋ ರೋಡಿದು ಈ ಕಡೆ ಆ ಕಡೆ ಎಲ್ಲ ವ್ಯೂ ಸ್ವಲ್ಪ ನೋಡಿಕೊಂಡು ಹಾಗೆ ಹೋಗೋಣ ಅಂತ ಹೇಳಿ ಮಾಡಿದ್ವಿ. ಹಾಗೆ ಡೈರೆಕ್ಟು ನಮ್ಮ ಹೊಲಕ್ಕೆ ಬಂದ್ವಿ. ಹಾಗೆ ಅಲ್ಲಿ ನಮ್ಮ ಅಪ್ಪರು ಮಣ್ಣು ಲೆವಲಿಂದ ಇಟ್ಕೊಂಡು ಹೊಲಕ್ಕೆ ಲೆವೆಲ್ ಮಾಡ್ತಿದ್ದ. ಎಷ್ಟು ಚೆನ್ನಾಗಿ ಲೆವೆಲ್ ಮಾಡಿದ್ದಾನೆ ನೋಡಿ. ಎಷ್ಟೇ ದಪ್ಪ ಗುಂಡಿ ಇದ್ರೂ ಬಿಟ್ಟಿಲ್ಲ, ಎಷ್ಟೇ ಮಣ್ಣು ಇದ್ರೂ ಹಾಗೆ ಒಂದೇ ಏಟಿಗೆ ಇದು ಎಳೆದೆಲ್ಲ ಎಷ್ಟು ಅಗಲ ಮಾಡಿದ್ದಾರೆ ನೋಡಿ ಇಲ್ಲಿ. ಹಾಗೆ ಒಂಚೂರು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ, ಎಲ್ಲಿ ಒಂಚೂರು ಕಾಣ್ತಿಲ್ಲ, ಎಲ್ಲ ಸ್ವಚ್ಛ ಮಾಡಿ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲಿ. ನೋಡಿ, ಒಂದೇ ನಿಮಿಟಲ್ಲೇ ತೀರಿಸ್ಬಿಡ್ತಾನೆ ಗಾಡಿ. ಹಂಗೆ ಒಂಚೂರು ನಾನು ಹೋಗೋಣ ಅಂತ ಮಾಡಿದ್ದೆ, ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಲೇಟಾಯಿತು ಮನೆಯಿಂದ ಬರೋ ಅಷ್ಟರಲ್ಲಿ. ಬೆಳಿಗ್ಗೆ ನಾವು ಮಾಡೋಣ ಅಂತ ಮಾಡಿದ್ವಿ. ನಮ್ಮಪ್ಪರೇ ಬೆಳಿಗ್ಗೆ ಎದ್ದುಬಿಟ್ಟು ಬಂದು ಎಲ್ಲ ಲೆವೆಲ್ ಮಾಡಿಬಿಟ್ಟವ್ರೆ. ಇನ್ನೇನು ಮಾಡೋದು, ಇನ್ನೇನಿಲ್ಲ ಅಂಥೇಳಿ ಒಂದೊಂದು ಚೂರು ಎಲ್ಲೆಲ್ಲಿ ಗುಪ್ಪಿ ಇರೋ ಜಾಗದಲ್ಲಿ ಸ್ವಲ್ಪ ಲೆವೆಲ್ ಮಾಡ್ತಿದ್ದ. ಅದನ್ನು ನಾವು ಸ್ವಲ್ಪ ನೋಡ್ಕೊತ ಕುಂತ್ವಿ ಅಲ್ಲಿ ಇಲ್ಲಿ ಅಂಥೇಳಿ. ಒಂಚೂರು ಮೋಟ್ರು ಕರೆಂಟು ಬರಲಿಲ್ಲ ಅಷ್ಟರಲ್ಲಿ ಸ್ವಲ್ಪ ವೈರ್ ಕಿತ್ತಿದ್ದ. ಆ ವೈರಿಗೆ ಸ್ವಲ್ಪ ಅಟ್ಯಾಚ್ ಮಾಡಿ ಮೋಟ್ರಿಗೆ ಸುತ್ತಾಯಿದ್ವಿ. ಏನಪ್ಪ ಅಂದರೆ, ಇದು ವೈರು ಟ್ಯಾಕ್ಟ್ರ್ ಲೆವೆಲಲ್ಲಿ ಸಿಕ್ಕಾಗೋಬಾರ್ದು ಅಂತೇಳಿ ತೆಗೆದು ಮಡಗಿದ್ದ ನಮ್ಮ ಅಪ್ಪವರು. ಅದಕ್ಕೆ ಬೇಗ ತಂತಿ ಈ ವೈರ್ ತೆಗೆದು ಅಟ್ಯಾಚ್ ಮಾಡಿದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಕರೆಂಟ್ ಆದಮೇಲೆ ಇದನ್ನು ಬಿಟ್ಟು ಹಂಗಂತ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನೇನು ವೈರ್ ಚೆನ್ನಾಗಿ ಐತಾ ಇಲ್ಲ ಅಂಥೇಳಿ ಚೆಕ್ ಮಾಡಿಸ್ತಾಯಿದ್ವಿ. ಚೆಕ್ ಮಾಡಿಬಿಟ್ಟು ಅರ್ಥಿಂಗ್ ಕೊಡಬಾರ್ದು ಅಂಥೇಳಿ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಸಾಕು ಬಿಡಿ ಅಂಥೇಳಿ ನಮ್ಮ ಅಪ್ಪರಿಗೆ ಹೇಳಿ ಅದು ಬಿಡಿಸೋಣ ಅಂತ ಹೇಳಿದ್ವಿ. ಇನ್ನೂ ಸ್ವಲ್ಪ ಬಿಡಲಿಲ್ಲ, ಇನ್ನೊಂದು ಚೂರು ಆಯ್ತು ಅಂತ ಹೇಳ್ತಿದ್ದ. ಹಾಗೆ ಅದನ್ನು ಮಾಡಿಕೊಂಡು ಇನ್ನು ಇದು ಖಾಲಿ ಆದಮೇಲೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಮನೆ ಕಡೆ ಹೋಗಿದ್ವಿ. ಇನ್ನು ಯಾರೆಲ್ಲ ನನ್ನ ಹೊಸ ವೀಡಿಯೋಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಮನೆ ಕಡೆ ಓಡೋದೆ, ಎಲ್ಲ ಕೆಲಸ ಮುಗಿದೋಯ್ತು. ಅದನ್ನು ಬಂದು ಲೆವೆಲರ್ ತಗೊಂಡೋಗಿ ಬೇರೆಯವ್ರದ್ದು ಇಸ್ಕೊಂಡ್ಬಂದಿದ್ವಿ, ಅದು ಕೊಟ್ಟು ಬಂದುಬಿಡ್ಬೇಕು. ಅದಕ್ಕೆ ಬಿಟ್ಟು ಬರೋಕ್ಕಂತ ಹೊಂಟಿದ್ದೀನಿ. ಓಕೆ ಬಾಯ್, ಗುಡ್ ಬಾಯ್.